ನಮಸ್ಕಾರ ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಹೆಣಗಳ ಹುಡುಕಾಟ ಅಂತ ಕರೀತಿರೋ ಅಥವಾ ರಹಸ್ಯ ಹೆಣಗಳ ಹುಡುಕಾಟ ಅಂತ ಕರೀತಿರೋ ಗೊತ್ತಿಲ್ಲ, ಆ ಕಾರ್ಯಾಚರಣೆಯ ಬಗ್ಗೆ, ಆ ಪ್ರಕರಣದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಪ್ರತಿದಿನ ನಾವು ಅಪ್ಡೇಟ್ಗಳನ್ನು ಕೊಡ್ತಾನೆ ಇದ್ದೀವಿ. ನಿನ್ನೆ ಭಾನುವಾರ ಆದ ಕಾರಣ ಆ ಕಾರ್ಯಾಚರಣೆಗೆ ರಜೆ ಇತ್ತು. ಇವತ್ತು ಕಾರ್ಯಾಚರಣೆ ಮುಂದುವರಿಬೇಕಾಗಿತ್ತು. ಆ ಕಾರ್ಯಾಚರಣೆಯ ಮುಂದುವರಿಕೆಯ ಆರಂಭದಲ್ಲೇನೆ ನಿನ್ನೆಯಿಂದಲೇ ಸಹ ಇದರ ವಿರೋಧಿಗಳು ಸತ್ಯ ಹೊರಗೆ ಬರಬಾರ್ದು ಅಂತ ಏನೆಲ್ಲ ಕಷ್ಟಪಡ್ತಿರುವಂತಹ ವಿರೋಧಿಗಳು ಸಾಕಷ್ಟು ಮಾತಾಡಿದರು. ಪಾಯಿಂಟ್ ನಂಬರ್ 9, 10ರಲ್ಲಿ ಏನೂ ಸಿಗಲಿಲ್ಲ, ಒಂದು ಕರ್ಚೀಫ್ ಅಷ್ಟೇ ಸಿಕ್ಕಿದ್ದು. ಇದೆಲ್ಲ ಬರೀ ಸುಳ್ಳು. ನಾವು ಹೇಳಿಲ್ವಾ, 6ನೇ ಸ್ಥಳ ಬಿಟ್ಟರೆ ಬೇರೆ ಎಲ್ಲೂ ಸಹ ಅಸ್ಥಿಪಂಜರಗಳೇ ಸಿಕ್ಕಿಲ್ಲ, ಅದು ಸಹ ಯಾವುದ್ರದ್ದು ಏನು ಎತ್ತ ಅನ್ನೋದ್ರ ಬಗ್ಗೆ ನಿಖರತೆ ಇಲ್ಲ, ಒಂದಷ್ಟು ಮೂಳೆಗಳು ಸಿಕ್ಕಿದೆ ಅಷ್ಟು ಬಿಟ್ಟರೆ ಇನ್ನೇನು ಸಿಕ್ಕಿಲ್ಲ ಅಂತ ಹೇಳ್ಕೊಂಡು ಬಂದರು. ಹಾಗಾಗಿ ಇವತ್ತು 11ನೇ ಪಾಯಿಂಟ್ ಮತ್ತು 12ನೇ ಪಾಯಿಂಟಲ್ಲಿ ಗುಂಡಿ ಅಗೆಯಬೇಕು ಅನ್ನುವಂತಹ ಕಾರ್ಯಾಚರಣೆಯ ಬಗ್ಗೆ SITಗೆ ಸಾಕಷ್ಟು ಒಂದು ರೀತಿ ಮೈನಸ್ ಪಾಯಿಂಟ್ಗಳು ಅಥವಾ ಎಲ್ಲರೂ ಸಹ ಕಿಂಡಲ್ ಮಾಡುವ ಮಟ್ಟಕ್ಕೆ ಹೋಗಿತ್ತು. ಆದರೆ ಇವತ್ತು ಬೆಳಗ್ಗೆ ಒಂದು ಮಿರಾಕಲ್ ನಡೆದು ಹೋಯಿತು. ಭೀಮ ಜನ ಕೊಟ್ಟಿರುವಂತಹ ಹೆಸರು, ಯಾರು ನಾನು ಹೂತಿತ್ತಿದ್ದೀನಿ, ಯಾರೋ ಹೇಳಿದ್ದಕ್ಕೆ ನಾನು ಹೂತಿದ್ದೀನಿ ಹೆಣಗಳನ್ನು ಅಂತ ಯಾರು ದೂರು ಕೊಟ್ಟಿದ್ದಾರಲ್ಲ, ದೂರುದಾರ ಸಾಕ್ಷಿ, ಆ ಮನುಷ್ಯ ಪಾಯಿಂಟ್ ನಂಬರ್ 11ಕ್ಕೆ ಬಂದ ತಕ್ಷಣವೇ ಅಲ್ಲಿ ಅಗಿಯೋದಕ್ಕೆ JCB ಯಂತ್ರಗಳು ಎಲ್ಲವೂ ಸಿದ್ಧವಾಗಿತ್ತು. ಆದರೆ ಇಲ್ಲಿ ಅಗಿಯೋದು ಬೇಡ, ಇಲ್ಲಿಂದ ಮೇಲೆ ಗುಡ್ಡದ ಮೇಲೆ ಹೋಗೋಣ ಬನ್ನಿ ಅಂತ ಅಲ್ಲಿಂದ 100 ಮೀಟರ್ ದೂರ ಕರ್ಕೊಂಡು ಹೋದ. ಅಲ್ಲಿ ಯಾವುದೇ ಯಂತ್ರ ಇಲ್ಲದೆ ಕೇವಲ ಕಾರ್ಮಿಕರನ್ನು ಬಳಸ್ಕೊಂಡು ಅಗೆದು ಒಂದಷ್ಟು ಕಳೆಬರಗಳನ್ನು ತೆಗೆಯಲಾಯಿತು ಅನ್ನುವಂತಹ ಮಾಹಿತಿಯನ್ನು Bangalore.post ಅವರು ಖಚಿತಪಡಿಸ್ತಾ ಇದ್ದಾರೆ. ಪ್ರತಿದಿನ ಅವರು ಖಚಿತಪಡಿಸಿದ್ದೇನೆ ಮಾರನೇ ದಿನ ಸುದ್ದಿ ಆಗ್ತಿರೋದು. Bangalore.post ಆ ವೆಬ್ಸೈಟ್ನವರು ಏನೆಲ್ಲ ಮಾಹಿತಿ ಕೊಡ್ತಿದ್ದಾರೋ ಅದು ನಿಜವಾಗ್ತಲೇ ಬರ್ತಿದೆ. ಅದೇ ಇವತ್ತು ಹೇಳಿರುವಂಥದ್ದು. 2ಕ್ಕಿಂತ ಹೆಚ್ಚು ಕಳೆಬರಗಳು ಅಲ್ಲಿ ಸಿಕ್ಕುವು, ಅಸ್ಥಿ ಪಂಜರಗಳು ಸಿಕ್ಕುವು. ಅವುಗಳನ್ನು ಕೆಳಗಡೆಗೆ ಸಾಗಿಸ್ತಿರುವಂತಹ ಕೆಲವು ದೃಶ್ಯಗಳನ್ನು ಸಹ ನಾವು ನೋಡಿದ್ವಿ. ಬಕೆಟ್ಗಳಲ್ಲಿ ಅಥವಾ ಬಕೆಟ್ ರೀತಿಯಾದಂತಹ ಪಾತ್ರೆಗಳು ಅಥವಾ ಏನೋ ಎಕ್ವಿಪ್ಮೆಂಟ್ಗಳು ಅವುಗಳಲ್ಲಿ ಸಾಗಿಸ್ತಾ ಇದ್ರು. ಆ ಹೆಣಗಳ ಪೈಕಿ ಅಥವಾ ಆ ಕಳೆಬರಗಳ ಪೈಕಿ ಒಂದು ಹೆಣ್ಣು ಮಗುವಿನದು ಅಂತಲೂ ಹೇಳಲಾಗ್ತಿದೆ. ಹೆಣ್ಣು ಮಗುವಿನದು ಸಹ ಇದೆ ಅನ್ನುವಂತಹ ಮಾಹಿತಿ ಅಲ್ಲಿಂದ ಬರ್ತಾ ಇದೆ. ಸೊ ಆ ಗುಡ್ಡ ಬಂಗ್ಲಗುಡ್ಡ ಅಂತ, ಬಂಗ್ಲಗುಡ್ಡ ಅನ್ನುವಂತಹ ಬೆಟ್ಟದ ತುದಿಯಲ್ಲಿ ಅಲ್ಲಿ ಹೂತು ಹಾಕಿದ್ದಾರೆ ಅಂದಾಗ ಸಾಕಷ್ಟು ಅನುಮಾನಗಳು ಬರ್ತವೆ. ಯಾಕೆ ಅಲ್ಲಿ ಹೂತು ಹಾಕಿದ್ರು, ಅಷ್ಟು ಮೇಲೆ ಯಾಕೆ ಹೂತು ಹಾಕಿದ್ರು ಒಂದು. ಇನ್ನೊಂದು, ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಬರುತ್ತೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಾಗದಲ್ಲಿ ಈ ಪಂಚಾಯತಿಯವರ ಕತೆ ಹೇಳ್ತಿದಾರಲ್ಲ, ನಾವೇ ಅನಾಥ ಶವಗಳನ್ನು ಅಥವಾ ಆತ್ಮಹತ್ಯೆ ಮಾಡಿಕೊಂಡವರನ್ನ, ನೀರಲ್ಲಿ ಕೊಚ್ಕೊಂಡು ಬಂದವರನ್ನ ನಾವೇ ಹೇಳಿ ಹೂತಿಸಿಟ್ಟಿರೋದು ಈ ವ್ಯಕ್ತಿ ಮೂಲಕ ಅಂತ. ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಾಗದಲ್ಲಿ ಯಾಕೆ ಮತ್ತು ಅಷ್ಟು ಎತ್ತರದಲ್ಲಿ ಯಾಕೆ ಅನ್ನುವ ಪ್ರಶ್ನೆಗಳು ಬರುತ್ತೆ. ಇವತ್ತು ಅವರ ನಿನ್ನೆ ಎಲ್ಲ ಏನು ಡ್ರಾಮಾ ಮಾಡ್ತಿದ್ರಲ್ಲ, ಏನು ಸಿಕ್ತಿಲ್ಲ, ಬರೀ ಸುಳ್ಳು. ಆ ವ್ಯಕ್ತಿನೇ ಮೋಸಗಾರ. ಅವನು ಹೆಣಗಳ ಮೇಲೆ ದುಡ್ಡು ಕದೀತಾ ಇದ್ದ, ಒಡವೆ ಕದೀತಾ ಇದ್ದ, ಅದಕ್ಕೆ ನಾವೇ ಕೆಲಸದಿಂದ ಕಿತ್ತಾಕಿದ್ವಿ, ಏನೇನೋ ಕಥೆಗಳು ಹೇಳ್ತಿದ್ರಲ್ಲ. ಇವತ್ತು ಅವ್ರ ಬಾಯಿಗೆ ಒಂದು ರೀತಿಯಲ್ಲಿ ಮತ್ತೆ ಬೀಗ ಜಡದಂಗಾಯ್ತು. 5ನೇ ಪಾಯಿಂಟ್ವರೆಗೂ ಸಹ ಏನೂ ಸಿಗಲಿಲ್ಲ ಅಂದಾಗಲೂ ಸಹ ಇವರು ಮತ್ತೆ ಅದೇ ರೀತಿ ಬಾಯಿ ಬಡ್ಕೊಳ್ತಿದ್ರು. 6ನೇ ಪಾಯಿಂಟಲ್ಲಿ ಒಂದಷ್ಟು ಮೂಳೆ ಸಿಕ್ಕಿದಾಗ ಸ್ವಲ್ಪ ಸೈಲೆಂಟ್ ಆದರು. ಯಾವಾಗ 7, 8, 9, 10 ಏನು ಸಿಗಲಿಲ್ವೋ ಮತ್ತೆ ಶುರು ಹಚ್ಕೊಂಡಿದ್ರು ತಮ್ಮ ವರ್ಷೇನ. ಅವನನ್ನು ಕಾಪಾಡಬೇಕಲ್ಲ, ದೊಡ್ಡ ದಣಿನ. ಹಾಗಾಗಿ ಆದರೆ ಇವತ್ತು 2ಕ್ಕಿಂತ ಹೆಚ್ಚು ಕಳೆಬರಗಳು ಸಿಕ್ಕಿರುವಂತಹ ಮಾಹಿತಿ ಸಿಗ್ತಾ ಇದೆ. ಸೊ ಇವತ್ತು ಸಂಜೆಯಿಂದ ಯಾರ್ದು ಉಸಿರಿಲ್ಲ, ಮತ್ತೆ ಸೈಲೆಂಟ್ ಆಗ್ತಾರೆ. ಇನ್ನು 11, 12ರಲ್ಲಿ ಮತ್ತೆ ಅಗಿತಾರ, ಯಾಕಂದರೆ ಅದರ ಹತ್ತಿರದಲ್ಲೇ ಅಗದಿರೋದು, ಅಥವಾ ಡೈರೆಕ್ಟಾಗಿ 13ಕ್ಕೆ ಹೋಗ್ತಾರ, ಅದು SIT ಡಿಸೈಡ್ ಮಾಡುತ್ತೆ. ಅದು ನಾಳೆ ಡಿಸಿಷನ್ ಆಗುತ್ತೆ. ಇದರ ನಡುವೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಸಹ ಬಂತು. ಪೊಲೀಸರು ಹೇಳಿದರು 1995ರಿಂದ 2014ರ ನಡುವೆ ನಡೆದಿದ್ದಂತಹ ಆ ರೀತಿಯಾದಂತಹ ಹೆಣಗಳ ವಿಲೇವಾರಿ ಬಗ್ಗೆ ಅಥವಾ ಸಿಕ್ಕಂತಹ ಹೆಣಗಳ ಮಾಹಿತಿ ಇದ್ದಂತಹ UDR ಸುಟ್ಟು ಹೋಗಿದೆ ಅಂತ. ಆದರೆ SIT ಮೂಲಗಳ ಪ್ರಕಾರ ಅವುಗಳನ್ನು ಇವತ್ತು ರಿಕವರ್ ಮಾಡಲಾಗಿದೆ. ಅವೆಲ್ಲ ದಾಖಲೆಗಳು ಸಿಕ್ಕಿದಾವೆ. ಅವೆಲ್ಲವೂ ಸಹ ಈಗ SIT ಹತೋಟಿಯಲ್ಲಿ ಇದ್ದಾವೆ. ಹಾಗಾದರೆ ಪೊಲೀಸರು ಸುಳ್ಳು ಹೇಳಿದ್ರ?
ಸುಟ್ಟು ಹೋದವು ಅಂತ, ಅಥವಾ ನಿಜವಾಗ್ಲೂ ಸುಟ್ಟು ಹಾಕಿದ್ರು ಸಹ ಕೋರ್ಟಿನಲ್ಲಿ ಇರುವಂತಹ ಕಾಪಿಗಳನ್ನು SIT ಅವರು ಎತ್ಕೊಂಡು ಬಂದ್ರ? SITಗೆ ಹೇಗೆ ಸಿಕ್ತು? ಸುಟ್ಟು ಹೋಗಿದ್ರೆ ಸುಟ್ಟು ಹಾಕಿ ಅಂತ ಹೇಳಿದವ್ರು ಯಾರು? ಯಾಕೆ ಸುಟ್ಟು ಹಾಕಿದ್ರು ಪೊಲೀಸರು? ಅಥವಾ ಕಾಲಾವಕಾಶ ಮುಗಿದಿದ್ದಕ್ಕೆ ಅದು ನಿಯಮದ ಪ್ರಕಾರ ಸುಟ್ಟು ಹಾಕಿದ್ರ? ಅಥವಾ ಈಗ ವಾಪಸ್ ಬಂದಿದೆಯಲ್ಲ ಅದರಲ್ಲಿ ಏನೆಲ್ಲ ಮಾಹಿತಿ ಅಡಗಿದೆ? ಈ ಎಲ್ಲ ಪ್ರಶ್ನೆಗಳು ಸಿಕ್ಕಾಪಟ್ಟೆ ಬರ್ತವೆ. ಒಟ್ಟಿನಲ್ಲಿ ಆ ದಾಖಲೆಗಳು, ಯಾವೆಲ್ಲ ದಾಖಲೆಗಳು ಸುಟ್ಟು ಹೋಗಿದ್ವು ಅಂತ ಹೇಳಿದ್ರು ಪೊಲೀಸ್ ಅವರು, ಅವುಗಳ ಪ್ರತಿಗಳು ಈಗ SIT ಕೈಗೆ ಸಿಕ್ಕಿದ್ದಾವೆ. ಅದೊಂದು ಪಾಸಿಟಿವ್ ಆದಂತಹ ಬೆಳವಣಿಗೆ. ಅದು ಸಹ ಈ ಪ್ರಕರಣಕ್ಕೆ ದೊಡ್ಡ ಮಟ್ಟದಲ್ಲಿ ಅವರಿಗೆ ಅನುಕೂಲಕ್ಕೆ ಬರುತ್ತೆ. ಇದರ ನಡುವೆ ಒಂದು ಕೆಂಪು ಸೀರೆ ಕಥೆಯು ಸಹ ಹರಿದಾಡ್ತಿದೆ. ಅದ್ರ ಬಗ್ಗೆ 100% ಶ್ಯೂರ್ ಇಲ್ಲ. ಈ ಹೆಣಗಳನ್ನು ಅಗೆಯಬೇಕಾದರೆ ಇವತ್ತು ಬಂಗ್ಲಗುಡ್ಡ ಅನ್ನುವಂತಹ ಜಾಗದಲ್ಲಿ ಒಂದು ಕೆಂಪು ಸೀರೆಯೂ ಸಹ ಸಿಕ್ತು ಅಂತ. ಮೊದಲನೇ ಗುಂಡಿ ಅಗಿಬೇಕಾದ್ರೆ ಕೆಂಪು ರವಿಕೆ ಸಿಕ್ಕಿತ್ತು, ನಿಮಗೆ ನೆನಪಿದ್ರೆ. ಪರ್ಸು, ಬ್ಯಾಗು, ಮತ್ತು ATM ಕಾರ್ಡು, ಪ್ಯಾನ್ ಕಾರ್ಡ್ ಎಲ್ಲ ಸಿಕ್ಕಿತ್ತು ಅಲ್ಲಿ. ಅದರ ಜೊತೆಯಲ್ಲಿ ಕೆಂಪು ರವಿಕೆ ಸಿಕ್ಕಿತ್ತು. ಇವತ್ತು ಕೆಂಪು ಸೀರೆ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಅದಕ್ಕೂ ಇದಕ್ಕೂ ಏನಾದರೂ ಲಿಂಕ್ ಇದೆಯಾ ಅಥವಾ ಅದೇ ಬೇರೆ ಇದೇ ಬೇರೆನಾ? ಅದೆಲ್ಲವೂ ಸಹ ತನಿಖೆಯಿಂದಲೇ ಹೊರಗೆ ಬರಬೇಕು. ಒಟ್ಟಿನಲ್ಲಿ ಇವತ್ತು ಕಳೆಬರಗಳು ಸಿಕ್ಕಿದ್ದಾವೆ, 2ಕ್ಕಿಂತ ಹೆಚ್ಚು ಕಳೆಬರಗಳು ಸಿಕ್ಕಿದ್ದಾವೆ ಅನ್ನುವುದು ಖಚಿತವಾಗಿದೆ ಅಂತ Bangalore.post ಅವರು ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಅವರ ಮಾಹಿತಿ ಇಲ್ಲಿಯವರೆಗೆ ಈ ಪ್ರಕರಣದಲ್ಲಿ ನಿಖರವಾಗಿದೆ, ಯಾವತ್ತೂ ಮಿಸ್ ಆಗಿಲ್ಲ. ಮೊದಲನೇದರಲ್ಲಿ ಗುಂಡಿಯಲ್ಲಿ ಸಿಕ್ತು ಅಂತ ಒಂದು ದಿನ ಮೊದಲೇ ಹೇಳಿದ್ರು, ಆ ನಂತರವೇ ಸುದ್ದಿಗಳು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲೂ ಹೊರಗೆ ಬಂತು. ಅದೇ ರೀತಿ 6ನೇ ಪಾಯಿಂಟಲ್ಲಿ ಸಿಕ್ಕಿದೆ ಅಸ್ಥಿಪಂಜರಗಳು ಅಥವಾ ಮೂಳೆಗಳು ಅನ್ನುವ ವಿಚಾರವನ್ನು ಸಹ ಈ BLR.post ಅನ್ನುವಂಥವರೇ ಫಸ್ಟ್ ಹೊರಗಿಟ್ಟಿದ್ದು. ಆ ನಂತರ ಸುಮಾರು ಹೊತ್ತಿನ ನಂತರನೇ ಬೇರೆಯವರೆಲ್ಲರೂ ಸಹ ಆ ಒಂದು ಸುದ್ದಿಯನ್ನು ಹೊರಗೆ ತಂದಿದ್ದು. ಸೊ ಇವತ್ತು ಅದೇ BLR.post ಅವರೇ ಹೇಳ್ತಿದ್ದಾರೆ 2ಕ್ಕಿಂತ ಹೆಚ್ಚು ಮೃತದೇಹಗಳು ಅಥವಾ ಕಳೆಬರಗಳು ಸಿಕ್ಕಿದ್ದಾವೆ ಅಂತ. ಸೊ ನೋಡೋಣ. ಇದೆಲ್ಲದರ ನಡುವೆ SIT ಅವರಲ್ಲಿ ಒಂದು ವಿನಂತಿ, ದಯವಿಟ್ಟು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಜನರಲ್ಲಿ ಗೊಂದಲಕ್ಕೆ ಅವಕಾಶ ಇಲ್ಲದಂಗೆ, ಗಾಳಿ ಸುದ್ದಿಗಳಿಗೆ ಅವಕಾಶ ಇಲ್ಲದಂಗೆ ಒಂದು ನಿಖರವಾದ ಮಾಹಿತಿ ಕೊಡಿ. ಏನೇನು ಆಗಿದೆ, ಯಾವ ಮಾಹಿತಿ ಕೊಡಬಹುದೋ ಲೀಗಲ್ ಆಗಿ. ತನಿಖೆಗೆ ಅಡ್ಡಿಯಾಗುವಂಥ ಯಾವುದೇ ಮಾಹಿತಿ ಬೇಕಾಗಿಲ್ಲ. ಆದರೆ ಈ ರೀತಿ ಊಹಾಪೋಹಗಳು ಕೆಲವರು ಹಬ್ಬುವ ಮೂಲಕ ಇಡೀ ಪ್ರಕರಣವನ್ನು ದಾರಿ ತಪ್ಪಿಸೋ ಕೆಲಸ ಮಾಡ್ತಿದ್ದಾರೆ. ಯಾವ ರೀತಿಯಲ್ಲಿ ಅಂದರೆ ಅಲ್ಲಿ ಏನೂ ಸಿಗ್ತಾನೆ ಇಲ್ಲ, ಬರೀ ಸುಳ್ಳು. ಈ ಸಾಕ್ಷಿನೇ ಇವಾಗ ಅಂಧರಾಗ್ತಾನೆ, ಅವನನ್ನೇ ಒಳಗಡೆ ಹಾಕ್ಕೊಳ್ತಾರೆ, ಅವನ ಮೇಲೆ ಕೇಸ್ ಬೀಳುತ್ತೆ, ಹೀಗೆಲ್ಲ ಸುದ್ದಿಗಳನ್ನು ಹರಡ್ತಿದ್ದಾರೆ. ಅದಕ್ಕೆಲ್ಲದಕ್ಕೂ ಸಹ ಒಂದು ಬ್ರೇಕ್ ಹಾಕಬೇಕು ಅಂದರೆ SIT ಅವರು ಒಂದು ಜನರಲ್ ಪ್ರೆಸ್ ಕಾನ್ಫರೆನ್ಸ್ ನಡೆಸಿ ಏನಾಗಿದೆ, ಎಷ್ಟು ಮಾಹಿತಿ ಸಾರ್ವಜನಿಕಗೊಳಿಸಬಹುದೋ ಅಷ್ಟು ಮಾಹಿತಿಯನ್ನು ಮಾತ್ರ ಕೊಟ್ಟರೆ ಅಟ್ಲೀಸ್ಟು ಒಂದು ನಿಖರತೆ ಇರುತ್ತೆ. ಸುಳ್ಳು ಸುದ್ದಿ ಹರಡೋವ್ರಿಗೆ ಬಾಯಿಗೆ ಬೀಗ ಬೀಳುತ್ತೆ. ಸೊ ನೋಡೋಣ. SIT ಅವರಲ್ಲಿ ಅಂತಹದ್ದೊಂದು ಮನವಿಯನ್ನು ಎಲ್ಲರೂ ಸಹ ಮಾಡ್ತಿದ್ದಾರೆ. SIT ಆ ರೀತಿಯಾದಂತಹ ಒಂದು ಮಾಡುತ್ತಾ, ಅಥವಾ 13 ಪಾಯಿಂಟ್ ಮುಗಿದ ಮೇಲೆ ಆನಂತರ ಮಾಡುತ್ತಾ, ಅಥವಾ 13 ಆದ ಮೇಲೂ ಸಹ ಈ ರೀತಿ ಏನು ಮಾರ್ಕ್ ಮಾಡದೇ ಇರುವಂತಹ ಪಾಯಿಂಟಲ್ಲಿ ಇವತ್ತು ಸಿಕ್ಕಿರೋ ಹಾಗೆ ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತಾರಾ, ಎಲ್ಲೆಲ್ಲ ಆ ವ್ಯಕ್ತಿ ಹೇಳ್ತಾನೋ ಅಲ್ಲೆಲ್ಲ ಮುಂದುವರ್ಸ್ಕೊಂಡು ಹೋಗ್ತಾರಾ ಅಂತ ಅದನ್ನು ಸಹ ನಾವು ಕಾದು ನೋಡಬೇಕಿದೆ. ಸೊ ಇದಿಷ್ಟು ಇವತ್ತಿನ ಬೆಳವಣಿಗೆ. ಒಂದು, ಬಂಗ್ಲಗುಡ್ಡ ಅನ್ನುವಂಥ ಜಾಗದಲ್ಲಿ 2ಕ್ಕಿಂತ ಹೆಚ್ಚು ಕಳೆಬರ ಸಿಕ್ಕಿರೋದು, ಮತ್ತೊಂದು ಪೊಲೀಸರು ಸುಟ್ಟು ಹೋಗಿದ್ದಾವೆ ಅನ್ನುವಂಥ UDR ದಾಖಲೆಗಳು ಸಿಕ್ಕಿದವಂತೆ SITಗೆ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.